ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ನೌಕರ ಬಂಧುಗಳೇ, ಅದರಲ್ಲೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೌಕರರು ಹಾಗೂ ಮೈಸೂರು ನಗರ ಸಾರಿಗೆ ಸಂಸ್ಥೆಯ ನೌಕರರಿಗೆ ನಂದೊಂದು ಸವಿನಯ ಪ್ರಾರ್ಥನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಹಾಗೂ ಜಯದೇವ ಹೃದ್ರೋಗ ಕೇಂದ್ರದ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥರವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಧೂಮಪಾನಕ್ಕಿಂತಲೂ ಹೆಚ್ಚಿನ ಅನಾಹುತ ವಾಯುಮಾಲಿನ್ಯದಿಂದ ಆಗ್ತಾ ಇದೆ. ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನಗಳು ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನಸ್ಸ ಚಲನಚಿತ್ರ ಬಂದಾಗ ಬೆಂಗಳೂರಿಂದ ಹಲವಾರು ಜನ ಹಳ್ಳಿಗಳ ಕಡೆ ಹೋದ್ರಂತೆ. ಅದೇ ರೀತಿ ಕರೋನಾ ಬಂದಾಗ 2ನೇ ಅವಧಿಗೆ ಬೆಂಗಳೂರು ಬಿಟ್ಬಿಟ್ಟು ಹಳ್ಳಿ ಕಡೆ ಹೋದ್ರು. ಅಲ್ಲೆಲ್ಲಾರು ಒಂದೆರಡು ಇಲಾಖೆ ಕೆಲಸ ಮಾಡ್ಕೊಂಡು ಕಾಲ ಕಳೆದ್ರು ನಡೀತದೆ, ಯಾವ್ದಾರ ಗಾರೆ ಕೆಲ್ಸಕ್ಕೆ ಹೋದ್ರು ನಡೀತದೆ, ಕೂಲಿಗೆ ಹೋದ್ರು ನಡೀತದೆ, ನಡಿಯಪ್ಪ ಬೆಂಗಳೂರು ಸವಾಸ ಬೇಡ ಅಂತೇಳಿ. ಅದೇ ರೀತಿ ಈಗ ವಾಯು ಮಾಲಿನ್ಯ ಈಗಾಗಲೇ ನೋಡಿದಿರಿ, ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದ್ದಂತೆ ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರು ನಗರ. ಒಂದು ದಿನಕ್ಕೆ 2,000 ವಾಹನಗಳು ನೋಂದಾವಣಿ ಆಗ್ತಾ ಇದೆ. 1,500 ದ್ವಿಚಕ್ರ ವಾಹನಗಳು, 500 4 ಚಕ್ರದ ವಾಹನಗಳು ಅಂದರೆ ಕಾರ್ಗಳು. ಒಂದು ವರ್ಷಕ್ಕೆ 20 ಲಕ್ಷ ಕೋಟಿ ರೂಪಾಯಿಗಳ ಪೆಟ್ರೋಲಿಯಂ ಉತ್ಪನ್ನಗಳನ್ನು ದೇಶದ ವಾಹನಗಳು ಬಳಕೆ ಮಾಡ್ತಾ ಇವೆ. ಅಷ್ಟು ಪೆಟ್ರೋಲಿಯಂ ಉತ್ಪನ್ನಗಳ ಹೊಗೆ ವಾತಾವರಣಕ್ಕೆ ಸೇರ್ತಾ, ಅದು ನಮಗೆ ಗೊತ್ತಾಯ್ತಾ ಇಲ್ಲ. ಯಾರೋ 5,000 ಕೊಟ್ಟರೆ ಒಂದು ಬೈಕ್ ಕೊಡ್ತಾನೆ, 50,000 ಕೊಟ್ಟರೆ ಒಂದು ಕಾರ್ ಕೊಡ್ತಾನೆ, ತಗೋತೀವಿ, ಓಡಾಡ್ತೀವಿ. ಈಗ ಬೆಂಗಳೂರು ಮಹಾನಗರದಲ್ಲಿ ನೋಡಿದ್ದೀರಿ, ಒಂದು ಕಾರಲ್ಲಿ ಒಬ್ಬನೇ ಹೋಗ್ತಾ ಇರ್ತಾನೆ, ಒಂದು ಬೈಕಲ್ಲಿ ದ್ವಿಚಕ್ರ ವಾಹನ ಒಬ್ಬನೇ ಹೋಗ್ತಾ ಇರ್ತಾನೆ. ಅವರಿಂದ ಯಾರ್ದ ಸಂಚಾರ ದಟ್ಟಣೆ ಆಗ್ತಾ ಇದೆ. ಆದರೆ ಅವ್ರಿಗೆ ಪರಿಜ್ಞಾನ ಇಲ್ಲ. ನಾ ಬೇಗ ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡಬೇಕು, ನನ್ನ ಮಕ್ಕಳು ಉದ್ಧಾರ ಮಾಡಬೇಕು. ಅದೇ ಅವನ ಮಕ್ಕಳು, ಅವ್ರ ಕುಟುಂಬದವರು ಮುಂದೊಂದು ದಿನ ಈಗಾಗಲೇ ಮೆಟ್ರೋ ಮಾಡ್ತೀವಿ, ಸುರಂಗ ಮಾರ್ಗ ಮಾಡ್ತೀವಿ, ಇನ್ಯಾವುದೋ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತೇಳಿ ಬೆಂಗಳೂರಿನ ರಸ್ತೆ ಇಕ್ಕೆಲೆಗಳಲ್ಲಿದ್ದಂತಹ ಮರಗಳೆಲ್ಲವನ್ನ ಕಡಿದಾಕಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ ಸರ್ಕಾರ. ಅಲ್ಲಿ ಅದೇ ಮರದ ಇನ್ನೊಂದ 2 ಕೊಂಬೆ ಸಿಕ್ಕಿಸಿದ್ರೆ ಬೆಂಗಳೂರು ವಾತಾವರಣ ಇಷ್ಟು ಅಧ್ವಾನ ಆಯ್ತಿಲ್ಲ. ಬೆಳಿಗ್ಗೆ ಕಚೇರಿಗೋ ಕಾರ್ಖಾನೆಗೆ ಹೋಗಿ ಸಂಜೆ ಬರೋನಿಗೆ ಈ ರೀತಿಯಾಗಿದೆ ಅಂದರೆ, ಇದೇ ಡಾಕ್ಟರ್ ಮಂಜುನಾಥ್ರವರು ಹಿಂದೊಮ್ಮೆ ಹೇಳಿದರು, BMTCಯ ಡ್ರೈವರ್ ಕಂಡಕ್ಟರ್ಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ರಕ್ತದೊತ್ತಡಗಳು, ಸಕ್ಕರೆ ಕಾಯಿಲೆಗಳು ಅಧಿಕವಾಗ್ತಾ ಇವೆ ಅಂತ. ಹಾಗಾಗಿ ನಾನು ಹೇಳೋದು, ಸಾರಿಗೆ ನಿಗಮಗಳ ನೌಕರರಿಗೆ ಬೆಳಿಗ್ಗೆ ಸಂಜೆ 1 ಗಂಟೆ ಟ್ರಾಫಿಕಲ್ಲಿ ಹೋಗೋನಿಗೆ ಅಷ್ಟೊಂದು ಕಷ್ಟ ಆಯ್ತದೆ ಅಂದರೆ, ರಾತ್ರಿ ವಸತಿ ಪಾಳಿಯಲ್ಲಿರೋರು 8 ಅವರ್ ಡ್ಯೂಟಿ ಮಾಡ್ತೀವಿ. ಈ ಕೆಂಗೇರಿಯಿಂದ ಈ ಕಡೆ ಯಾವುದೋ ದೊಡ್ಡಾಲ್ಮರ, ಗೊಲ್ಲಳ್ಳಿ, ಗೋಣಿಪುರ, ದೊಡ್ಡೇರಿ, ಕಾಕ್ರಾಮನಹಳ್ಳಿ ಈ ಕಡೆಯವ್ರು ಬುಡಿ, ಕೆಂಗೇರಿ ಆದಮೇಲೆ ಎಲ್ಲ ಹಳ್ಳಿ ಕಡೆಗೆ ಹೋಯ್ತೀರಿ, ಈ ಕಡೆ ಬೊಮ್ಮನಹಳ್ಳಿ ಆದಮೇಲೆ ಹಳ್ಳಿ ಕಡೆಗೆ ಹೋಗ್ತೀರಿ, ಅದೇ ರೀತಿ ಈ ಕಡೆ ಹೆಬ್ಬಾಳ ಆದಮೇಲೆ ಹಳ್ಳಿ ಕಡೆಗೆ ಹೋಗ್ತೀರಿ. ಆದರೆ ನಗರ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋರು, ಜೊತೆಗೆ ಸಾಮಾನ್ಯ ಪಾಳಿಲಿ ಇದ್ದೀರಲ್ಲ 12 ಗಂಟೆ ಟೈಮು, ನೀವು ಅಲ್ಲಿ ಯಾವ ಮರನೂ ಇಲ್ಲ. ನಗರ ಪ್ರದೇಶದಲ್ಲಿ ಅಂದರೆ ಬ್ಲಾಕ್ ಬೋರ್ಡ್ ಇದ್ದೋ ಹಿಂದೆ, ನಗರ ಪ್ರದೇಶದಲ್ಲಿ ವಾಹನಗಳು ಕಾರ್ಯಾಚರಣೆ ಆಗೋಕ್ಕೆ ಕಪ್ಪು ಬಣ್ಣದಲ್ಲಿ ಬರೆದಿರೋರು ಬೋರ್ಡ್, ಅವು ನಗರ ಪ್ರದೇಶದಲ್ಲಿ ಮಾತ್ರ ಓಡಾಡುವು. ಅಂಥವರು ಭಾಳ ಕಷ್ಟ ಅನುಭವಿಸ್ತೀವಿ. ಸಾಕೋಗೋದು ಬಿಡಿ, ಈಗಲೇ ಸಾವು ಬರಲಿ ಹಿಂಗೆ ಹೋಗ್ಬಿಡ್ಮ. ಆದರೆ ಸಾವು ಬಂದಾಗ ಮ್ಯಾಗ್ಳುಸ್ರು ಕೆಳಗುಸ್ರು ಕೆಳಗೆ ಯಾರು ಹೇಳ್ತಾರೆ, ಉಸಿರು ಹೋಯ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ, ವಾರ ಆಯಿತು ಮನಗುತ್ತಾವೆ ಅವನಿ ಅಂತ. ಹಂಗೆ ನರಳಾಡಿ ಸಾಯೋದು ಬೇಡ ಅನ್ನೋದು ನನ್ನ ಕಳಕಳಿ ಕಾಳಜಿ. ಉಳ್ಕೆಯವ್ರು ಹಾಳಾಗೋಲಿ, ಅಯ್ಯ ಬುಡಿ. ಆದರೆ ನಿಮ್ಮನ್ನು ನಂಬ್ಕೊಂಡು ಈ ಕಡಿಮೆ ಸಂಬಳದಲ್ಲಿ ನಿಮ್ಮ ಕುಟುಂಬದವ್ರವ್ರೆ,
ಇದು ನೋಡಿ, ಇದು 30 ರೂಪಾಯಿ. ಇದು ಸ್ಕಾರ್ಪ್. ಇದು ಏನು ಮಾಡ್ಬೇಕು, ಈ ಥರ ಸ್ಕಾರ್ಪ್ ತಗೊಂಡು ಹಿಂಗಿರ್ತದಲ್ಲ, ಇಲ್ಲಿ ಕಿವಿಗೆ ಚಳಿಗೂ ಆಯ್ತದ. ಇದು ಹಿಂಗೆ ಮಡಚಿ ಹಿಂಗೆ ಸಿಕ್ಸ್ಕೊಬಿಟ್ರೆ ಇದು ಡಸ್ಟು ಬರಲ್ಲ. ಈಗ ನಾನು ಹೋದವಾರ ಹೋಗಿದೆ, ಇದು ಫುಲ್ಲು ವೈಟ್ ಕಿತ್ತು, ಈಗ ಅಲ್ಲೇ ಕಪ್ಕಾಗ್ಬಿಟ್ಟಿದೆ. 1 ವಾರ ಬಳಸಿದ್ದೀನಿ ಇದು. ಈ ರೀತಿ ಹಾಕೊಳ್ಳಿ. ನೀವು ಉಸಿರಾಡುವಾಗ ಇಲ್ಲೆಲ್ಲ ಉಸಿರು ಬಂದು ಎಳ್ಕೊತೀವಿ, ಇಲ್ಲೇ ಉಸಿರು ಬಿಡ್ತೀವಿ, ಮಸಿ ಇಲ್ಲಿ ಕೂತಿರ್ತದೆ. 30 ರೂಪಾಯಿ ಕೊಟ್ಬಿಟ್ಟು 4 ತಗೊಳ್ಳಿ. 4ಕ್ಕೆ ಎಷ್ಟಾಯಿತು? 120 ಆಯಿತು. 4 3 12. 1 ಕ್ವಾರ್ಟ್ರು OT BP 5 ವಾಟ್ಸು ಸಿಲ್ವರ್ ಕಪ್ಪು MC ರಮ್ಮನ್ ದುಡ್ಡು. ಇದು ನಾವು ಚೆನ್ನಾಗಿದ್ರೆ ದುಡ್ಡು ಸಂಪಾದನೆ ಮಾಡಮ್ಮ ಜೀವನದಲ್ಲಿ. 4 ತಗೊಳ್ಳಿ. ಯೂನಿಫಾರಮ್ ತತ್ತಿರಲ್ಲ ಒಗಿಕ್ಕೆ, ಆಗ ಇವನು ಒಗಿಸ್ಬಿಟ್ಟು ತಗೋಗಿ ಹಾಕೊಳ್ಳಿ. ಏನು ಉಸಿರು ಕಟ್ಕೊಂಡಂಗೆ ಏನು ಆಗೋದಿಲ್ಲ. ನಾನು ಈಗಲ್ಲ, ಕರೋನಾ 1ನೇದು 2ನೇದು ಬರೋಕ್ಕೆ ಮೊದಲೇ ಹಾಕ್ಕೋತಿದ್ದೆ, ಕಾಡ್ಗೋಡಿ ರೂಟ್ ಮಾಡುವಾಗ. ಹಿಂಗಂದ್ರೆ ಹಿಂಗೆ ಉರ್ಲೋಕ್ಕುವಾಗ ಕಳದಲ್ಲಿ ಮಸಿ ಬರ್ತದಿಲ್ಲ, ಆ ಥರ ಮಸಿ ಬರ್ತದೆ. ಬೆಳಗ್ಗೆ ಎದ್ದು ಕ್ಯಾಕ್ರಿಸಿ ಉಗಿದಾಗ ಮುಖ ತೊಳ್ಕೊಂಡು ಕ್ಯಾಕ್ರಿಸಿ ಉಗಿದ್ರೆ ಕರ್ರಗೆ ಬೀಳ್ತದೆ. ಅದೆಲ್ಲ ಗಮನಿಸಿರ್ತೀರಿ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ನಾನು ಒಬ್ಬ ಸಂಸ್ಥೆ ನೌಕರನಾಗಿ ನನ್ನ ಸಹಪಾಠಿಗಳು ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದು ನನ್ನ ಕಳಕಳಿ ಕಾಳಜಿ. ಹಾಗನ್ಬಿಟ್ಟು ಈಗ ಸ್ಕಾರ್ಪ್ನವ್ರೇನು ನನಗೆ ಯಾರೋ ಇನ್ಸ್ಟಾಗ್ರಾಮ್ ಮೇಲೆ ಒಂದಷ್ಟು ಜನ ಫಾಲೋವರ್ಸ್ ಆಗ್ಬಿಟ್ರು ಅಂದ್ಬಿಟ್ಟು ಇದು ತಗೊಳ್ಳಿ ಅದು ತಗೊಳ್ಳಿ ಅಂತಾರಲ್ಲ, ಹಂಗೆ ಈ ಸ್ಕಾರ್ಪು ತಯಾರು ಮಾಡ್ತಾರ್ರೆ ನನಗೇನು ದುಡ್ಡು ಕೊಡ್ತಾ ಇಲ್ಲ. ನೀವು ಅಡ್ವರ್ಟೈಸ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ನಂದೇ ನನಗಿಲ್ಲ. 2024ರಿಂದ ವೇತನ ಹೆಚ್ಚಳ ಆಗಲಿಲ್ಲ. ಹಿಂದೆ 38 ತಿಂಗಳು ಹಿಂಬಾಕಿ ಬರಲಿಲ್ಲ. ಜೊತೆ ಕಳೆದ ಮುಷ್ಕರದ ಅವಧಿಯಲ್ಲಿ ವಜಾಗೊಂಡಿದ್ದಂಥ ನನಗೆ ನನ್ನ ಜೊತೆಲೆ ಇಂಟ್ರ್ಯೂಗೆ ಹೋಗಿ ಕೆಲಸಕ್ಕೆ ಸೇರಿದವನಿಗಿಂತ 10,000 ತಿಂಗಳಿಗೆ ಕಮ್ಮಿ ಬರ್ತಾ ಇದೆ. ವಜಾಗ್ ಮರು ನೇಮಕಾತಿ ಆದ 2 ವರ್ಷದಲ್ಲಿ ನಾವು DA 2 ಇನ್ಕ್ರಿಮೆಂಟ್ ಇಲ್ಲ. ವಜಾಗ್ ಮರು ನೇಮಕಾತಿ ಆದಮೇಲೆ ಈಗ 2 ವರ್ಷ ಆಯಿತು. ಈಗ DA 2 ಇನ್ಕ್ರಿಮೆಂಟ್ ಇಲ್ಲ, 10,000 ಕಡಿಮೆ ಬರ್ತದೆ. ಅಂಥದ್ರಲ್ಲಿ ಇದು ಯಾವುದೋ ಪುಟ್ಕೋಸಿ ಇವ್ರು ಯಾರೋ 500,000 ಕೊಡ್ತೀವಿ, ನೀವು ಅಡ್ವರ್ಟೈಸ್ ಮಾಡಿ ಅಂತ ಏನು ನನಗೆ ಹೇಳಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮನ್ನು ನಂಬ್ಕೊಂಡು ಈ ಕಡಿಮೆ ಸಂಬಳದಲ್ಲಿ ನಿಮ್ಮ ಹೆಂಡ್ತಿ ಮಕ್ಕಳವ್ರೆ. ನಾನು ಹೇಳೋದಲ್ಲ, ಬೆಳಗ್ಗೆ ಆಫೀಸ್ಗೆ ಹೋಗ್ತಾನೆ, ಸಂಜೆಗೆ ಬರ್ತಾನೆ, ಅವನದೇನಿಲ್ಲ. AC ಇರ್ತದೆ ಅವ್ರ ಆಫೀಸಲ್ಲಿ, ಶುದ್ಧ ಗಾಳಿ ಒಳಗೆ ಕೇಳ್ಕೊತದೆ, AC ಕೆಟ್ಟ ಗಾಳಿ ಆಚೆ ಬಿಡ್ತದೆ, ಅವ್ನಿಗೇನೂ ಆಗೋದಿಲ್ಲ. ಆದರೆ ನೀವು ನೈಟ್ ಆಟ್ನವ್ರು 8 ಅವರ್ ರೋಡಲ್ಲೇ ಇರ್ತೀರಿ, ಜನರಲ್ ಶಿಫ್ಟ್ನವರು 12 ಗಂಟೆ ರೋಡಲ್ಲೇ ಇರ್ತೀರಿ. ಇಷ್ಟೆಲ್ಲ ಲಕ್ಷಾಂತರ ವಾಹನಗಳು, 1,20,00,000 ವಾಹನಗಳು ಬೆಂಗಳೂರಲ್ಲಿರುವು. ಅವತರುಗಳನ್ನು ಹೊಗೆ ಕುಡಿದು ಹೊಗೆನೇ ಬಿಡಿದ್ರೆ ಉದ್ಧಾರ ಆದ ಮುನ್ಸ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು 4 ಸ್ಕ್ರಾಪ್ ತಗೊಳ್ಳಿ, ಇಂಥವ ಸ್ಕಾರ್ಪ ಹಾಕ್ಕೊಳ್ಳಿ, ಕರ್ತವ್ಯ ಮುಗಿಸಿ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.